ಅವನ್ನ ಒಂದೇಟು ಹೊಡೆದಿಲ್ಲ, ಅವನ್ನ ಚುಚ್ಚಿಲ್ಲ, ಅವನ್ನ ಕೊಲೆ ಮಾಡಿಲ್ಲ. ನಾವು ಇಲ್ಲಿವರೆಗೂ ಯಾರು ಚುಚ್ಚಿಲ್ಲ, ಯಾರು ಕೊಲೆ ಮಾಡಿಲ್ಲ. ಅದೇ ಶಿವರಾಜ್ ಕುಮಾರ್ ಅಭಿಮಾನಿಗಳು, ರಾಜವಂಶದ ಅಭಿಮಾನಿಗಳು. ಸೆಲೆಬ್ರೇಷನ್ ಅಂದ್ರೆ ದೊಡ್ಡ ಮನೆ ಅವ್ರದ ಆ ಗಂಟುಗಳ್ದ ಅಂತ ಹೇಳ್ಬಿಟ್ಟು ಬರಕ್ ಹೇಳ್ರಿ, ಬಂದ್ ನೋಡ ಗಂಟುಗಳ್ದ ಅಂತ ಹೇಳ್ಬಿಟ್ಟು ಬರಕ್ ಹೇಳ್ರಿ, ಬಂದ್ ನೋಡಕ್ ಹೇಳ್ರಿ. ಇವತ್ತಿಗೆ ದೊಡ್ಡ ಮನೆ ಮುಂದೆ ಯಾರನ್ನ ನಿಲ್ತೀನಿ ಅಂದ್ರೆ ಯಾರ ಕೈಲೂ ಆಗಲ್ಲ. ದೊಡ್ಡ ಮನೆಗೆ ತಲೆ ಬಗ್ಗೆ ನಿಲ್ಸಿದ್ರೆ ದೊಡ್ಡ ಮನೆ ಅಭಿಮಾನಿಗಳು ತಲೆನೂ ಕೊಡ್ತೀವಿ, ನಮ್ಮ ತಲೆನೂ ತೆಗಿತೀವಿ, ಆಶೀರ್ವಾದನೂ ಮಾಡ್ತೀವಿ, ತಲೆನೂ ಬಗ್ತೀವಿ, ತಲೆನೂ ತೆಗಿತೀವಿ. ದೊಡ್ಡ ಮನೆಯವ್ರು ಹಂಗೇನೇ 10 ಜನನ ಬೆಳೆಸ್ಕೊಂಡ್ ಬಂದವರು, ಯಾರನ್ನೂ ತುಳ್ದಿಲ್ಲ. ನಾವ್ ಯಾರನ್ನೂ ಅಣ್ಣ, ನಾವು ಒಬ್ಬ ಅಭಿಮಾನಿ ಆಗಿ ಅಂತೇಳಿ ಅವನ್ನ ಒಂದೇಟು ಹೊಡೆದಿಲ್ಲ, ಅವನ್ನ ಚುಚ್ಚಿಲ್ಲ, ಅವನ್ನ ಕೊಲೆ ಮಾಡಿಲ್ಲ. ನಾವು ಇಲ್ಲಿವರೆಗೂ ಯಾರನ್ನೂ ಚುಚ್ಚಿಲ್ಲ, ಯಾರನ್ನೂ ಕೊಲೆ ಮಾಡಿಲ್ಲ. ಅದೇ ಶಿವರಾಜ್ ಕುಮಾರ್ ಅಭಿಮಾನಿಗಳು, ರಾಜವಂಶದ ಅಭಿಮಾನಿಗಳು. ಒಬ್ಬ ಯಾರಾದ್ರೂ ನಾನು ಕೊಲೆ ಮಾಡಿದ್ದೀನಿ ಅಭಿಮಾನಿನ ಅಂತ ಹೇಳಿದ್ರೆ ಅರ್ಧ ತಲೆ ಅರ್ಧ ಮೀಸೆ ಎಲ್ಡು ಬಳಸ್ಕೊಂತೀವಣ್ಣ. ರಾಜವಂಶ ಅಭಿಮಾನಿಗಳು ನಾವೆಲ್ಲಕ್ಕೂ ಶತಸಿದ್ಧವಾಗಿ ರೆಡಿಯಾಗಿ ಬಂದಿದ್ದೀವಿ. ರಾಜ್ಕುಮಾರ್ಗೆ ಮಚ್ಚಿಡಿಯೋಕೆ ಒಂದು ಗ್ರಿಪ್ ಬೇಕು, ಆ ಗ್ರಿಪ್ ಹೇಳ್ಕೊಟ್ಟವ್ರೆ ಶಿವರಾಜ್ ಕುಮಾರ್. ದೊಡ್ಡ ಮನೆ ಮುಂದೆ ಯಾರು ಇಲ್ಲ, ಸಖತ್ತಾಗಿದೆ ಸರ್. ಮೂವಿ ಸೂಪರ್ ಆಗಿದೆ, ತಂಗಿ ಸೆಂಟಿಮೆಂಟ್ ಇದೆ. ಕ್ಲಾಸ್ಗೆ ಒಬ್ಬರೇ ಹೀರೋ, ಒಬ್ಬರೇ ಹೀರೋ. 40 ವರ್ಷಕ್ಕೆ ಇವತ್ತು ಹೀರೋ ಆಗ ಅವರೇ ಅಂದ್ಮೇಲೆ ಅವ್ರ ಲೆವೆಲ್ಲೇ ಬೇರೆ, ಅವ್ರ ಮುಂದೆ ಬೇರೆ ಯಾರು ಇಲ್ಲ. ಯಾರು ನೀವು ಎಕ್ಸ್ಪೆಕ್ಟ್ ಮಾಡ್ಲೇಬೇಡ್ರಿ. ದೊಡ್ಡ ಮನೆಗೆ ಬೆಳೆಸೋದಷ್ಟೇ ಗೊತ್ತು, ತುಳಿಯೋದು ಗೊತ್ತಿಲ್ಲ. ದೊಡ್ಡ ಮನೆಗೆ ಬೆಳೆಯೋದಷ್ಟೇ ಗೊತ್ತು, ತುಳಿಯೋದು ಗೊತ್ತಿಲ್ಲ. ಇಡೀ ಮೀಡಿಯಾಗೆ ರಾಜವಂಶಾಭಿಮಾನಿಗಳಿದ್ದೀವಿ. ಎಲ್ಲ ಮೀಡಿಯಾಗೆ